ಹೊರಗೆ ಬರುವಂತಾಗ್ರಿ. ಏನು ಅಣ್ಣ ನಮ್ಮ ಕರೆದ ಕಾರಣ ಚಂದ ಹೊಡೆದ ಹೇಳ್ತಾಗೋ ಏನತ್ತಮ್ಮವ್ರ ಮತ್ತಾರ ಹೇಳ್ತೀನಿ ಕೇಳ್ರಿ. ಅಣ್ಣ ಮತ್ತೆ ಹೇಳ್ತಾಗೋ ಪಕ್ಷಿ ನಾ ಹೇಳಿದ ಮಾತ್ರ ಗೊತ್ತೇನ ಏನೋ ಅಣ್ಣ ನೀ ಹೇಳಿದ ಮಾತು ಗೊತ್ತಾಗಿಲ್ಲ ಚಂದ ಹೊಡೆ ಹೇಳ್ತಾ ಹೇಳತ್ತಮ್ಮ ಪಕ್ಷಿ ಬಳ್ಳಾರಿಯಿಂದ ದನಶೆಟ್ಟಿ ಸಾವುಕಾರ ಪತ್ರ ಬರೆದ ನೋಡ್ ಪತ್ತಮ್ಮ ಬಸ್ ಪಕ್ಷಿ ಅಣ್ಣ ಪತ್ರ ಏನಂತ ಬರ್ದಾನು ಹೇಳತ್ತಮ್ಮ ಪಕ್ಷಿ ಮತ್ತು ಮಾಣಿಕ ರತ್ನದ ವ್ಯಾಪಾರ ತೇಜಿ ಐತೆತ್ತ ಬಂದ್ರ ಲಕ್ಷ ಗಂಟ್ಲೆ ಲಾಭ ಬರ್ದಿದ್ರೆ ಲಕ್ಷ ಗಂಟ್ಲೆ ಲುಕ್ಸಾನ ಮನೆಯಲ್ಲಿರುವಂತ ಎತ್ತ ಬಂಡಿ ಹುಡ್ಕೊಂಡು ಜನಾರ್ ಬರ್ಬೇಕಂತ ಹೇಳಿ ಪತ್ರ ಬರೆದಿರ್ತಾನು ತಮ್ಮ ಪಕ್ಷಿ ನಾ ಮಾತ್ರ ವ್ಯಾಪಾರಕ್ಕೆ ಹೋಗ್ಕೊಣ ಬೇಗನೆ ಅಪ್ಪನ ಕೊಡುವಂತ ನಾವು ಏನೋ ಅಣ್ಣ ನೀ ವ್ಯಾಪಾರಕ್ಕೆ ಹೋಗ್ಕೊಳಂತೆ ನಮ್ಮ ಮನೆಯೊಳಗೆ ಹೆಂಗ್ ಕಡಿಮೆ ಐತಿ ಹಾಲು ಹಾಂದ ಕಡಿಮೆ ಇಲ್ಲ ರೊಕ್ಕ ರೂಪಾಯಿದ ಕಡಿಮೆ ಇಲ್ಲ ಬೇಡಿ ಬಂಗಾರದ ಕಡಿಮೆ ಇಲ್ಲ ಇದು ಅಲ್ದ ಹೊಲ ಮನೆಯೊಳಗೆ ಕಡಿಮೆ ಇಲ್ಲ ಅಣ್ಣ ನೀ ವ್ಯಾಪಾರಕ್ಕೆ ಹೋಗೋದು ಬೇಡ ಅಂತ ನೋಡಪ್ಪ ಏನತ್ತಮ್ಮ ಪಕ್ಷಿ ಕೂತೂಟ ಮಾಡ್ರ ಕುಡಿಕ್ ಮಣ್ಣು ಸಾಲ ಬರಕ್ಕಿಲ್ಲ ಇದು ಅಲ್ದ ನಿತ್ ನೀರು ಕುಡಿದ್ರ ಕೊಡ ಗಂಟ್ಲ ಆದ್ರೂ ಸಾಲಕ್ಕಿಲ್ಲ ವ್ಯಾಪಾರ ಮಾಡ್ಬೇಕು ಹೊಲಮಣಿ ಮಾಡುತ್ತಮ್ಮ ಹೊಲಮಣಿ ಮಾಡ್ಬೇಕು ಮಣಿ ಇರಿಸ್ತಾನ ಮಾಡಕ್ಕೆ ಮಣಿ ಇರಿಸ್ತಾನ ಮಾಡ್ಬೇಕು ನಾವ್ ಹತ್ರ ವ್ಯಾಪಾರಕ್ಕೆ ಹೋಗೋತ್ನಾಗ ಅಡ್ಡು ಬರಕ್ ಹೋಗ್ಬೇಡ ಬೇಗನೆ ಅಪ್ಪನ ಕೊಡುವಂತ ನಾ ಪತ್ತಮ್ಮ ಪಕ್ಷಿ ಏನು ಅಣ್ಣ ನೀ ವ್ಯಾಪಾರ ಹೋಗ್ರಂತಿ ನನಗರ ಏನ್ ತರ್ತಿ ತಮ್ಮ ಪಕ್ಷಿ ನಿನಗೇನ್ ಬೇಕು ಹೇಳು ಏನು ಅಣ್ಣ ಒಂದ್ ಜರ್ದ ಮರ ತರ್ದಪ್ಪ ಏನು ತಮ್ಮ ಪಕ್ಷಿ ನಿನಗಾರು ಜರ್ದ ಮೊಬೈಲ್ ತರ್ತೀನಿ ನೋಡಪ್ಪ ಏನು ಅಣ್ಣ ಗಂಗಾಕ್ಕ ಹೊಸ ಬಂದಾಳು ಅಕ್ಕಿಯಾರ ಬುದ್ಧಿ ರೀತಿ ಹೇಳಿ ನೀ ವ್ಯಾಪಾರ ಹೋಗುವಂತಪ್ಪ ಏನು ತಮ್ಮ ಪಕ್ಷಿ ನಾ ಅಷ್ಟ ಮಾಡ್ತನು ನೀರು ನಿಲ್ಲುವಂತಪ್ಪ ಏನೋ ನಮ್ಮ ಕರಿ ಕಳಿಸ ಕಾರಣ ಏನೋ ತಮ್ಮ ಬಸವಂತ ಬಳ್ಳಾರಿಯಿಂದ ದನಶೆಟ್ಟಿ ಸಾವುಕಾರ ಪತ್ರ ಬರೆದಿರ್ತಾನ ನೋಡಪ್ಪ ಅಣ್ಣ ಏನದು ಬರ್ತಾನು ಏನೋ ತಮ್ಮ ಬಸವಂತ ಮತ್ತು ಮಾಣಿಕ ರತ್ನದ ವ್ಯಾಪಾರ ತೇಜ ಐತೆತ್ತ ಬಂದ್ರ ಲಕ್ಷ ಗಂಟ್ಲೆ ಲಾಭ ಬರ್ದಿದ್ರೆ ಲಕ್ಷ ಗಂಟ್ಲೆ ಲುಕ್ಸಾನ ಮನೆಯಲ್ಲಿರುವಂತ ಎತ್ತ ಬಂಡಿ ಹುಡ್ಕೊಂಡು ಹಿಂಬಾಲೊಂದು ಆಳನ್ನು ತಗೊಂಡು ಜರಾರ್ ಬರ್ಬೇಕಂತ ಹೇಳಿ ಪತ್ರ ಬರೆದಿರ್ತಾನ ನೋಡ್ಪ ತಮ್ಮ ಬಸವಂತ ನಾ ಮಾತ್ರ ವ್ಯಾಪಾರಕ್ಕೆ ಹೋಗ್ಕೊನು ಬೇಗನೆ ಅಪ್ಪನ ಕೊಡುವಂತ ನಾಗಪ್ಪ ಏನೋ ನೀರು ವ್ಯಾಪಾರಕ್ಕೆ ಹೋಗಿ ಮತ್ತಾರ ಹೇಳ್ತೀನಿ ಏನು ತಮ್ಮ ಬಸವಂತ ಚಂದ ಹೇಳುವಂತ ನಾವು
ಮಾಳಿಗೆ ಈ ನಮ್ಮ ಕಂಪನಿಗೆ 50 ರೂಪಾಯಿ ಕನೆ ಕೊಟ್ಟರು. 50 ರೂಪಾಯಿ ಅಲ್ಲ 50,000 ಅಂತ ತಿಳಿದು ಅವರಿಗೆ ತಮ್ಮ ಮೇಲೆ ತುಂಬಾ ಅವರಿಗೆ ಏನೋ ಹೇಳಿ ಮಾತು ಬರ್ತೇನ. ಏನೋ ತಮ್ಮ ಬಸವಂತ, ನೀ ಹೇಳಿದ ಮಾತು ನನಗೇನು ಗೊತ್ತಾಗಿಲ್ಲ. ಚಂದವಾಗಿ ಹೊಡೆದೇಳು ಅಂತಪ್ಪ. ಏನೋಣ ಹಾ ನೀ ಯಾರು ವ್ಯಾಪಾರಕ್ಕೆ ಹೋಗ್ಕೊಂಡೈತಿ? ಹಾ. ನಮ್ಮ ಮನ್ಯಾಗ ಏನ್ ಕಡಿಮೆ ಐತಿ? ಹಾ ಹಾಲು ಐನೂರ ಕಡಿಮೆ ಇಲ್ಲ, ಹಾ ರೊಕ್ಕ ರೂಪಾಯಿ ಮೊದ್ಲ ಕಡಿಮೆ ಇಲ್ಲ. ಹಾ. ಅಣ್ಣ ನೀ ಯಾರು ವ್ಯಾಪಾರಕ್ಕೆ ಹೋಗ್ಬಿಡತ್ತ ನೋಡು. ಏನೋ ತಮ್ಮ ಬಸವಂತ, ಹಾ. ಕೂತೂಟ ಮಾಡ್ರ ಹಾ. ಕುಡಿಕ್ ಹೊಣೆ ಸಾಲ ಬರಕ್ಕಿಲ್ಲ. ಹಾ. ಇದು ಅಲ್ಲದ ಬಾವಿ ಅಂತ ನೆತ್ತು ನೀರು ಕುಡಿದ್ರ ಹಾ. ಬಾವಿ ಅಂತ ಬಾವಿ ಸಾಲಕ್ಕಿಲ್ಲ. ಹಾ. ವ್ಯಾಪಾರ ಮಾಡ್ಬೇಕು, ಹಾ. ಹೊಲಮನೆ ಮಾಡುತ್ತಮ್ಮ ಹೊಲಮನೆ ಮಾಡ್ಬೇಕು, ಹಾ. ಕುಸ್ತಿ ಹಿಡಿತಮ್ಮ ಕುಸ್ತಿ ಹಿಡಿಬೇಕು. ಹಾ. ನಾ ಮಾತ್ರ ಅಪ್ಪರ್ಗೆ ಹೋಗ್ಕೊನು, ಬೇಗನೆ ಅಪ್ಪನೇನ್ ಕೊಡುವಂತ ತಮ್ಮ ಬಸವಂತ. ಏನೋಣ ನೀ ಯಾರು ವ್ಯಾಪಾರಕ್ಕೆ ಹೋಗಿ ನನಗಾದ್ರೆ ಏನ್ ತರ್ತಿ? ತಮ್ಮ ಬಸವಂತ, ನಿನಗಾರ ಏನ್ ಬೇಕು ಹೇಳು? ಏನೋ ನನಗೆ ಕುಸ್ತಿ ಚಡ್ಡಿ ತಗೊಂಬ. ಹೇಳು ತಮ್ಮ ಬಸವಂತ, ನಿನಗಾರು ಕುತ್ನಿ ಚಡಿ ತರ್ತಾನೆ ನೋಡಪ್ಪ. ಏನೋಣ ಹಾ. ಗಂಗಾಕ ಮಾತ್ರ ಹೊಸವಾಗಿ ಬಂದಾಳು. ಹಾ. ಆಕಿಗಾದ್ರೂ ಬುದ್ಧಿ ರೀತಿ ಹಾ. ನೀರು ಹೊಂಟಂತಾಳು. ಹೇಳು ತಮ್ಮ ಬಸವಂತ, ಹಾ. ಅಕ್ಕಿಯಾರು ಕರೆಸಿ ನಾ ಯಾರು ಬುದ್ಧಿ ರೀತಿ ಎತ್ತನು, ಹಾ. ನೀವಾರು ನಿಮ್ಮ ಮಾರಕ್ಕೆ ಹೋಗುವಂತ್ರಾಗ್ರೆ. ಏನೋ ನಾವು ಆಟ ಮಾಡ್ದು ನೋಡು. ಕುದುರೆ ಗಾಡಿ ವಾಹನ ಲಕ್ಕಪ್ಪನ ಹೊರಟಿ ಅವ್ರಾದ್ರು 200 ರೂಪಾಯಿ ಕಾಣಿಕೆ ಕೊಟ್ಟವ್ರು ಅವ್ರಿಗೆ ತುಂಬಾ ಆಗಿರ್ತಾನೆ. ಮಾರುತಿ ಕಾಕ ಮಾಳಿಗೆ ಅವ್ರಾದ್ರು 50 ರೂಪಾಯಿ ಕಾಣಿಕೆ ಕೊಟ್ಟ ಅವ್ರಿಗೆ ತುಂಬಾ ಆಗಿರ್ತಾನೆ. ನನ್ನ ತಮ್ಮನಾದಂತ ಏಕನಾಥ್ ಅರಳಿಕಟ್ಟೆ ಇವರು ಕಲಾ ಕಾಣಿಕೆಯಾಗಿ 21 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಕೂಡಿದ ಸಭೆಗೆ ತುಂಬಾ ಆಭಾರಿಗಿರ್ತೇನೆ. ಹಾಲಪ್ಪನ ಸಾಕಿನ್ ಫ್ಯಾಕ್ಟರಿ ಇವರು ಕೂಡ ಕಲಾ ಕಾಣಿಕೆಯಾಗಿ 21 ರೂಪಾಯಿ ಕೊಟ್ಟಿರ್ತಾರೆ.